ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನವೇದಾ ಶೆಟ್ಟಿಗ. ಇವತ್ತಿನ ವಿಶೇಷ ಸುದ್ದಿ ಎಡಿಟರ್ಸ್ ಪಾಯಿಂಟ್ಗೆ ಸ್ವಾಗತ. ಇಂಧನ ಉಳಿತಾಯದ ಹೆಸರಲ್ಲಿ ಪ್ರಧಾನಿ ಮೋದಿ ಜನತೆಗೆ ಕೊಟ್ಟಿರೋ ಕರೆ ಈಗ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಾಳೆಯದಿಂದ ಪ್ರಧಾನಿ ವಿರುದ್ಧ ಗರ್ಜನೆ ಕೂಡ ಕೇಳಿ ಬರ್ತಿದೆ. ತಕ್ಷಣವೇ ಸಂಸತ್ ಅಧಿವೇಶನ ಕರೆಯಿರಿ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಏನಿದು ಮೋದಿ ಕೊಟ್ಟಿರೋ ಸೂಚನೆ? ದೇಶದ ಜನತೆಗೆ ಯಾಕೆ ಇಷ್ಟೊಂದು ನಿರ್ಬಂಧ? ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಪೆಟ್ರೋಲ್ ಬಳಸಬೇಡಿ, ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ? ದೇಶದ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಪ್ರಧಾನಿ ಇವತ್ತಾದ್ರೂ ಜನರ ಮುಂದೆ ಬಿಚ್ಚಿಡಬೇಕಾಗಿದೆ. ಇತ್ತ ರಾಹುಲ್ ಗಾಂಧಿ ಅಂತೂ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಇವು ಕೇವಲ ಉಪದೇಶಗಳಲ್ಲ, ಇವು ಸರ್ಕಾರದ ವೈಫಲ್ಯದ ಸಾಕ್ಷಿಗಳು ಅಂತ ಗುಡುಗಿದ್ದಾರೆ. ಚುನಾವಣೆ ಅಂತ ಬಂದಾಗ ದೇಶದ ಪರಿಸ್ಥಿತಿಯನ್ನು ಮರೆತು ಓಡಾಡುತ್ತಿದ್ದ ಪ್ರಧಾನಿ ಈಗ ಜನರ ಮೇಲೆ ಹೊರೆ ಹಾಕೋದು ಸರಿನಾ? ಅಬ್ದುಲ್ ಕಲಾಂ ಅವರಿಂದ ಹಿಡಿದು ಎಲ್ಲರನ್ನು ಉದಾಹರಿಸುವ ಪ್ರಧಾನಿ ಇವತ್ತು ಯಾಕೆ ಈ ಪರಿಸ್ಥಿತಿಗೆ ದೇಶವನ್ನು ತಂದುಬಿಟ್ಟಿದ್ದಾರೆ? ಕಾರ್ತಿ ಚಿದಂಬರಂ ಅವರಂತೂ ದೇಶದ ಅಸಲಿ ಚಿತ್ರಣ ಗೊತ್ತಾಗಬೇಕಾದ್ರೆ ತಕ್ಷಣವೇ ಲೋಕಸಭೆ ಕರೆಯಿರಿ ಅಂತ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ರಾಜಿ ಮಾಡಿಕೊಂಡಿರೋ ಪ್ರಧಾನಿಗೆ ದೇಶವನ್ನು ನಡೆಸುವ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ಈಗ ರಾಹುಲ್ ಗಾಂಧಿ ಅವರೇ ನೇರ ಪ್ರಶ್ನೆ ಮಾಡಿದ್ದಾರೆ. ದೇಶ ಯಾವ ದಿಕ್ಕಿನತ್ತ ಸಾಗ್ತಿದೆ? ಜನರ ಮೇಲಿನ ಈ ಹೊರೆಗೆ ಹೊಣೆ ಯಾರು?